ಇನ್ನು ಫೈನಲ್ ಪಂದ್ಯವನ್ನ ನೋಡೋದಕ್ಕೆ ಕಣ್ತುಂಬಿಕೊಳ್ಳೋದಕ್ಕೆ RCB ತಂಡಕ್ಕೆ ಚಿಯರ್ ಮಾಡೋದಕ್ಕೆ RCBಯ ದಿಗ್ಗಜ ಆಟಗಾರರು ನರೇಂದ್ರ ಮೋದಿ ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟಿದ್ದಾರೆ. RCB ಗೆಲುವಿಗೆ ಸಾಕ್ಷಿಯಾಗಲಿದ್ದಾರೆ AB ಡಿವಿಲಿಯರ್ಸ್, ಏಲಿಯನ್ ABD, ಹಾಗೇನೆ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಕೂಡ ಸ್ಟೇಡಿಯಂಗೆ ಆಗಮಿಸಿದ್ದಾರೆ. ಗುಜರಾತ್ ಏರ್ಪೋರ್ಟ್ಗೆ ಅವರು ಆಗಮಿಸಿದ್ದಾರೆ. ಇನ್ನು ಸ್ಟೇಡಿಯಂನ ತಲುಪಿದ್ದಾರೆ, ಇಷ್ಟೊತ್ತಿಗಾಗಲೇ ತಲುಪಿರ್ತಾರೆ ಅನ್ಸುತ್ತೆ. ದಕ್ಷಿಣ ಆಫ್ರಿಕಾದ AB ಡಿವಿಲಿಯರ್ಸ್ ಹಾಗೂ ವೆಸ್ಟ್ ಇಂಡೀಸ್ನ ದೈತ್ಯ ಕ್ರಿಸ್ ಗೇಲ್ ಭಾರತಕ್ಕೆ ಆಗಮಿಸಿದ್ದಾರೆ. ಕಳೆದ 18 ವರ್ಷಗಳಿಂದಲೂ ಕೂಡ RCB ತಂಡವನ್ನು ವಿರಾಟ್ ಕೊಹ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಈ ಬಾರಿ ಅವರು ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ. ಹಲವಾರು ಏಳು ಬೀಳುಗಳನ್ನು ಕೂಡ ಕಂಡಿದ್ದಾರೆ. 3 ಬಾರಿ ರನ್ನರ್ ಅಪ್ ಆಗಿದ್ದಾರೆ. 4ನೇ ಸಲ ಗುರಿ ಮುಟ್ಟುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಏಲಿಯನ್ AB ಡಿವಿಲಿಯರ್ಸ್, ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ RCB ತಂಡದ ಒಂದು ಫೈನಲ್ ಪಂದ್ಯವನ್ನು ನೋಡೋದಕ್ಕೆ ಪಂಜಾಬ್ ವರ್ಸಸ್ RCB ನಡುವೆ. ಪಂಜಾಬ್ ತಂಡವನ್ನು ಕೂಡ ಕ್ರಿಸ್ ಗೇಲ್ ಪ್ರತಿನಿಧಿಸಿದ್ರು. ಆದರೆ ಅವರ ಜೀವಾಳ ಮತ್ತು ಅಭಿಮಾನ ಏನಿದೆಯಲ್ಲ ಅದು RCB ಜೊತೆ ಬೆರೆತು ಹೋಗಿರುವಂಥದ್ದು. ಇನ್ನು AB ಡಿವಿಲಿಯರ್ಸ್ ಹೇಳೋದೇ ಬೇಡ. RCBಯ ದತ್ತುಪುತ್ರ, ಗ್ರೇಟೆಸ್ಟ್ ಫಿನಿಷರ್ ಆಫ್ ದ ಗೇಮ್. ತುಂಬ ಅದ್ಭುತವಾಗಿ RCBಗೆ ಅನೇಕ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ರು. ಯಾವಾಗ RCB ತಂಡವನ್ನು ಅವರು ಬಿಡ್ತಾರೆ ಅನೇಕ ಅಭಿಮಾನಿಗಳು ತುಂಬ ಬೇಸರದಲ್ಲಿ. ಆದರೆ RCB ಮೇಲಿನ ಪ್ರೀತಿ, RCB ಮೇಲಿನ ವಿಶ್ವಾಸ ಮತ್ತು RCB ಮೇಲಿನ ನಂಬಿಕೆ ಏನಿದೆಯಲ್ಲ ಅದು ABಗೆ ಯಾವತ್ತೂ ಕೂಡ ಹೋಗಿಲ್ಲ. ಬೇರೆ ಬೇರೆ ತಂಡಕ್ಕೂ ಕೂಡ ಅವ್ರು ಆಡಿದ್ದಾರೆ. ಆದರೆ ಇದುವರೆಗೂ ಕೂಡ RCBಗೆ ಕೊಟ್ಟಷ್ಟು ಪ್ರಾಧಾನ್ಯತೆ, RCB ಕೊಟ್ಟಷ್ಟು ಇಂಪಾರ್ಟೆನ್ಸು ಮತ್ತು RCB ತಂಡವನ್ನು ಹೊಗಳಿದಷ್ಟು ಮತ್ತು RCB ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಪದೇ 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 ಹೊಂದಿರುವಂಥವರು ABD ಮತ್ತು ಕ್ರಿಸ್ ಗೇಲ್. ಇವತ್ತು ಪಂದ್ಯವನ್ನು RCB ಏನು ಆಡ್ತಾ ಇದೆಯಲ್ಲ, ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿದೆ ಪಂಜಾಬ್. ಆದರೆ RCB ಅಷ್ಟು ಸುಲಭವಾಗಿ ಕಡಿಮೆ ರನ್ಗಳಿಗೆ ಔಟ್ ಆಗೋದು ಅಲ್ಲವೇ ಅಲ್ಲ. ಯಾಕಂತಂದರೆ ಈ ಒಂದು ಸೀಸನಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ, ತುಂಬ ಅದ್ಭುತವಾಗಿ ಆಡಿದ್ದಾರೆ ಬ್ಯಾಟಿಂಗಲ್ಲಿ. ಫಿಲ್ ಸಾಲ್ಟ್, ಪಾಟಿದಾರ್, ವಿರಾಟ್ ಕೊಹ್ಲಿ, ಟಿಮ್ ಡೇವಿಡ್, ಶಪರ್ಡ್ ಆಗಿರಬಹುದು, ಅದೇ ರೀತಿ ಕೃಣಾಲ್ ಪಾಂಡ್ಯ, ಎಲ್ಲರೂ ಅತ್ಯದ್ಭುತವಾದಂತಹ ಫಾರ್ಮ್ನಲ್ಲಿದ್ದಾರೆ. ಲಿಯಾಮ್ ಲಿವಿಂಗ್ಸ್ಟನ್ ಒಬ್ಬರು ಸ್ವಲ್ಪ ಇಡುತ್ತಾ ಇದ್ದಾರೆ. ಆದರೆ ಇವತ್ತೇನಾದರೂ ಅವರು ಕಮ್ ಬ್ಯಾಕ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಆಟ. ನೋಡೋಣ ಇವತ್ತಿನ ಪಂದ್ಯ ಏನಾಗುತ್ತೆ ಅಂತ. ಆದರೆ ಒಂದು ಆತ್ಮವಿಶ್ವಾಸ RCB ಅಭಿಮಾನಿಗಳಿಗೆ ನಮಗೂ ಕೂಡ ಇರುವಂಥದ್ದು, ಇವತ್ತು ಒಂದು ಅದ್ಭುತವಾದಂತಹ ಪಂದ್ಯ ಆಗುತ್ತೆ. ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ RCB ತಂಡದ ಆಟಗಾರರು. ನೀವು ಪ್ಲೇಯಿಂಗ್ ಎಕ್ಸೈಡ್ ಕೂಡ ನಾವು ನೋಡುತ್ತೆ. ನೋಡಿ ಕ್ರಿಸ್ ಗೇಲ್ ಅವರು ನೋಡಿ ಒಂದು ಕಡೆ ಎರಡೂ ತಂಡವನ್ನು ಕೂಡ ಇವರು ಬಿಟ್ಟುಕೊಟ್ಟಿಲ್ಲ. ಯಾಕಂತಂದ್ರೆ ಪಂಜಾಬ್ಗೂ ಆಡಿದ್ದಾರೆ, RCBಗೂ ಆಡಿದ್ದಾರೆ. ನೋಡಿ ಪಂಜಾಬ್ ಇತಿಹಾಸ ಮತ್ತು ಅವರ ಸಂಪ್ರದಾಯ ಏನಿದೆ ಆ ರೀತಿಯಾದಂತಹ ಪೇಟವನ್ನು ಧರಿಸಿದ್ದಾರೆ. ಮತ್ತೊಂದು ಕಡೆ RCBಯ ಟಿ ಶರ್ಟ್. ನಾನು ಇವತ್ತು ಊಹೆ ಮಾಡಿದ್ದೆ ಆ ಕ್ರಿಸ್ ಗೇಲ್ ತುಂಬ ಡಿಫ್ರೆಂಟಾಗಿ ಏನಾದ್ರು ಮಾಡ್ಬೋದು ಅಂತ. ಆದರೆ ಅರ್ಧ ಶರ್ಟ್ ಹಾಕೋತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಪೇಟವನ್ನು ಧರಿಸ್ಕೊಂಡಿದ್ದಾರೆ ಪಂಜಾಬ್ದು. ಆ ಸಂಪ್ರದಾಯ ಪಂಜಾಬ್ಗೂ ಸಪೋರ್ಟ್ ಮಾಡ್ತೀನಿ ಮತ್ತು RCBಗೂ ಸಪೋರ್ಟ್ ಮಾಡ್ತೀನಿ ಅಂತಂದರೆ, ಯಾಕಂದರೆ ಎರಡು ತಂಡಕ್ಕೆ ಆಡಿದ್ದಾರೆ, ಇಟ್ಸ್ ಓಕೆ. ಮತ್ತೊಂದು ಕಡೆ ABD ಕೂಡ ಇರುವಂಥದ್ದು. ಇನ್ನು ನಾವು ಇಲ್ಲಿ ಸ್ಕ್ವಾಡನ್ನು ಕೂಡ ನೋಡಬೇಕಾಗುತ್ತೆ. ಫಿಲ್ ಸಾಲ್ಟ್ ಆ್ಯಸ್ ಯೂಶುವಲ್ ಆಡ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಮಯಾಂಕ್ ಅಗ್ರವಾಲ್ ಇದ್ದಾರೆ, ಪಾಟಿದಾರ್ ಇದ್ದಾರೆ, ಇವತ್ತು ಲಿವಿಂಗ್ಸ್ಟನ್ ಕೂಡ ಆಡ್ತಾ ಇದ್ದಾರೆ. ಇವತ್ತು ನಮಗೆ ಸ್ವಲ್ಪ ಬೇಸರ ಆಗ್ತಾ ಇರೋದು ಇಂಜುರಿ ಆಗಿರುವಂತಹ ಆಟಗಾರ ಹೊರಗಡೆ ಉಳಿತಾ ಇರುವಂಥದ್ದು ಟಿಮ್ ಡೇವಿಡ್ ಅವರು. ಜಿತೇಶ್ ಶರ್ಮಾ ಆ್ಯಸ್ ಯೂಶುವಲ್ ಮತ್ತು ರೊಮಾರಿಯೋ ಶಪರ್ಡ್ ಇದ್ದಾರೆ. ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಹ್ಯಾಸಲ್ವುಡ್. ತುಂಬ ಸ್ಟ್ರಾಂಗ್ ಆಗಿರುವಂತಹ ತಂಡ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಲಿವಿಂಗ್ಸ್ಟನ್ ಏನಾದ್ರೂ ಕೂಡ ಮಿಡ್ಲ್ ಆರ್ಡರ್ ಸಿಡಿದ್ರೆ ಅವ್ರ ಮುಂದೆ ಯಾವ ಬೌಲರ್ಗಳು ನಿಲ್ಲೋದಿಲ್ಲ. ಅಷ್ಟು ಅದ್ಭುತವಾದಂತಹ ಆಟಗಾರ, T20 ಸ್ಪೆಷಲಿಸ್ಟ್. ಅಂದರೆ ಈ ಸೀಸನಲ್ಲಿ ಸ್ವಲ್ಪ ಡಲ್ ಆಗಿದ್ದಾರೆ. ನೋಡೋಣ, ಎಲ್ಲ ರನ್ಗಳನ್ನು ಕೂಡ ಇಷ್ಟು ಮ್ಯಾಚ್ ಫೇಲ್ ಆಗಿದ್ದೀನಿ, ಇವತ್ತು ನಾನು ಮ್ಯಾಜಿಕ್ ಮಾಡಲೇಬೇಕು ಅಂತ ಆಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಪಂಜಾಬ್ ತಂಡವನ್ನು ನೋಡೋದಾದರೆ ಪ್ರಿಯಾಂಶ್ ಆರ್ಯ, ಜೋಸ್ ಇಂಗ್ಲಿಷ್, ಶ್ರೇಯಸ್ ಅಯ್ಯರ್, ನೆಹಲ್ ವಡೇಹರಾ, ಶಶಾಂಕ್ ಸಿಂಗ್, ಸೋನೀಸ್ ಆಗಿರ್ಬೋದು, ಅಜ್ಮತುಲ್ಲಾ, ಜೆಮಿಸನ್, ಹಾಗೆಯೇ ವಿಜಯ್ ಕುಮಾರ್ ವೈಶಾಖ್, ನಮ್ಮ RCBಗೆ ಆಡಿದಂತಹ ಬೌಲರ್ ಇವರು, ಹರ್ಷದೀಪ್ ಸಿಂಗು ಮತ್ತು ಚಹಾಲ್. ಬೌಲಿಂಗ್ ಲೈನಪ್ಪನ್ನು ನೋಡಿದ್ರೆ ಸ್ವಲ್ಪ RCB ತಂಡ ಸ್ಟ್ರಾಂಗ್ ಆಗಿರುವಂಥದ್ದು. ಪ್ಲೇಯಿಂಗ್ 11 ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಯಾವ್ಯಾವ ತಂಡ ಅಂದರೆ ಎರಡು ತಂಡಗಳಲ್ಲಿರುವಂತಹ ಒಂದು ಸ್ಟ್ರಾಂಗ್ ಪ್ಲೇಯಿಂಗ್ 11 ಇದೆ. ರಜತ್ ಪಾಟಿದಾರ್ ಕ್ಯಾಪ್ಟನ್ನು, ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟು, ಲಿವಿಂಗ್ಸ್ಟೋನು, ಜಿತೇಶ್ ಶರ್ಮಾ, ರೊಮಾರಿಯೋ ಶಪರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಹ್ಯಾಸಲ್ವುಡ್, ಸುಯೇಶ್ ಶರ್ಮಾ.
ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ತಾರೆ ಅನ್ನೋದು ಅದು ಆಮೇಲೆ ಕನ್ಫರ್ಮ್ ಆಗುತ್ತೆ. ಒಂದು 4 ದಿನ ಲೀಸ್ಟ್ ಇರುತ್ತೆ, ಅದು ಬೇಡ, ಆಮೇಲೆ ಅದು ನೋಡೋಣ. ಒಟ್ಟಾರೆ 18 ವರ್ಷದ ಕನಸನ್ನು ನನಸು ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ RCB ಆಟಗಾರರು ಇವತ್ತು ನಾವು ಫೈನಲಿಗೆ ಬಂದಿದ್ದೀವಿ, ಇವತ್ತು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿರುವಂಥ ತಂಡ ಇದು. ಹಾಗೆ ಪಂಜಾಬ್ ಪ್ಲೇಯಿಂಗ್ ಇಲೆವನ್ನು ಕೂಡ ನೋಡಬೇಕಾಗುತ್ತೆ, ಯಾಕಂತಂದ್ರೆ ಅದು ಕೂಡ ತುಂಬ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂಥ ತಂಡ. ನಾನು ಹೇಳ್ತಾ ಇದ್ದೆ ನೋಡಿ, ಆ್ಯಸ್ ಯೂಶುವಲ್ ಶ್ರೇಯಸ್ ಅಯ್ಯರ್ ನಾಯಕ, ಪ್ರಿಯಾಂಶ್ ಆರ್ಯ, ಜೋಸ್ ಇಂಗ್ಲಿಸ್, ನೆಹಲ್ ಒಡೇರಾ, ಸ್ಟೋಯ್ನಿಸು ಆಸ್ಟ್ರೇಲಿಯಾದ ದೈತ್ಯ ಆಟಗಾರ, ಮತ್ತು ಶಶಾಂಕ್ ಸಿಂಗ್, ಇನ್ನು ಒಮರ್ ಜಾಯ್ ಆಗಿರಬಹುದು, ಮತ್ತು ಕೈಲ್ ಜೆಮಿಸನ್, ವೈಶಾಖ್, ಹರ್ಷದೀಪ್ ಸಿಂಗ್, ಯಜುವೇಂದ್ರ ಚಹಲ್. ಇನ್ನು ಪ್ರಭು ಸಿಮ್ರಾನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ. ಅವರು ಓಪನಿಂಗ್ ಆಟಗಾರ, ತುಂಬ ಅದ್ಭುತವಾಗಿ ಆಡುವಂತಹ ಆಟಗಾರ. ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟನ್ನು ಬೀಸ್ತಾರೆ. ಮತ್ತು ನಮ್ಮ RCBಲಿ ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ ಅನ್ನೋದು ಕಾದು ನೋಡೋಣ. ಇದು ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥ ತಂಡ. ಯಾವುದೇ ಕಾರಣಕ್ಕೂ ಕೂಡ ಪಂಜಾಬನ್ನು ನಾವು ಅಲ್ಲಗಳೆಯುವಂತಿಲ್ಲ. ಯಾಕಂತಂದರೆ ಶ್ರೇಯಸ್ ಅಯ್ಯರ್ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಕಳೆದ ಪಂದ್ಯದಲ್ಲಿ. ನಾವು ಯಾವ ಸ್ಕೋರ್ ಹೊಡೆದ್ರೂ ಚೇಂಜ್ ಮಾಡೋವಷ್ಟು ಬಲಾಢ್ಯರಾಗಿದ್ದೇವೆ, ಯಾಕಂದರೆ ಬ್ಯಾಟಿಂಗ್ ಲೈನಪ್ ತುಂಬ ಅದ್ಭುತವಾಗಿದೆ. ನೋಡಿ, ನಮ್ಮ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವ್ರು ನೋಡೋದೇ ಖುಷಿನಪ್ಪ. ಸ್ಟೇಡಿಯಮ್ಗೆ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ, ಪಂಜಾಬ್ ಪೇಟ ಧರಿಸಿದ್ದಾರೆ, RCB ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎರಡೂ ತಂಡಗಳಿಗೂ ಕೂಡ ಸಪೋರ್ಟನ್ನು ಮಾಡ್ತಾ ಇರುವಂಥದ್ದು, ತುಂಬ ಅದ್ಭುತವಾಗಿ ಕಾಣ್ತಾ ಇರುವಂಥದ್ದು ಯೂನಿವರ್ಸಲ್ ಬಾಸ್. ಇನ್ನು ನಮ್ಮ ಆ್ಯಸ್ ಯೂಶುವಲ್ ನಮ್ಮ ABD ಇರ್ತಾರಲ್ಲ ಅವರು ನೋಡಿ RCB ಶೂಸ್ ಕೂಡ ಹಾಕ್ಕೊಂಡಿದ್ದಾರೆ. ಜಾಸ್ತಿ ಸ್ವಲ್ಪ RCBಗೆ ಫೇವರ್ ಆಗಿ ಕಾಣಿಸ್ತಾ ಇರುವಂಥದ್ದು ಕ್ರಿಸ್ ಗೇಲು. ಮತ್ತೊಂದು ಕಡೆ ನಮ್ಮ ಡಿವಿಲಿಯರ್ಸ್ ಕೂಡ ಈಗ ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟಿದ್ದಾರೆ.